ಬ್ಯೂಟಿಫುಲ್ ಫಿಲಮ್ ನೋಡಿರ್ತೀವಿ 2.5 ಗಂಟೆ ಕೂತ್ಕೊಂಡು ಅಂತ ಇಟ್ಕೊಳ್ಳೋಣ. ಅದರಿಂದ ಆಚೆ ಬರೋಕೆ ಆಗಲ್ಲ. ಅಯ್ಯೋ ಇಷ್ಟು ಬೇಗ ಮುಗಿದೋಯ್ತ ಫಿಲಮ್, ಎಷ್ಟು ಚೆನ್ನಾಗಿತ್ತು ಅಂತ ಅನ್ಸುತ್ತೆ. ಬಹುಶಃ ಥಿಯೇಟರ್ಗೆ ಹೋಗಿ ಇನ್ನೊಂದ್ಸತಿ ಆ ಫಿಲಮ್ ನೋಡ್ಬೋದೇನೋ. ಮುಂಚೆ ನಮ್ಗೆ ಸಿಡಿಗಳು ಇರ್ತಾ ಇತ್ತು, ತಿರ್ವಾಕಿ ಮಗ್ಚಾಕಿ ಅದೇ ಫಿಲಮ್ ನೋಡಿ 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 ಬೋರ್ ಆಗ್ಬಿಡ್ತಾ ಇತ್ತು ಫಿಲಮು. ಎಂತ ಬೆಸ್ಟ್ ಫಿಲಮ್ ಅಂತ ಅನ್ಸ್ಕೊಂಡಿತ್ತು. ಎಷ್ಟು ಇಷ್ಟ ಆಗಿತ್ತು ನಂಗೆ. ಒಂದ್ 4-5 ಸತಿ ನೋಡಿದ ತಕ್ಷಣ ಬೋರ್ ಆಗೋಯ್ತಲ್ಲ ಅಂತ ಅನ್ಸುತ್ತೆ. ಒಂದು ಒಳ್ಳೆ ಟ್ರಿಪ್ ಹೋಗಿರ್ತೀವಿ ಒಂದ್ 3-4 ದಿನ. 4ನೇ ದಿನ ಟ್ರಿಪ್ ಮುಗಿಸಿ ವಾಪಸ್ ಬರುವಾಗ ಇಷ್ಟು ಬೇಗ ಮುಗ್ದೋಯ್ತಾ ಟ್ರಿಪ್ಪು, ಅಯ್ಯೋ ಯಾಕಪ್ಪ ಮನೆಗೆ ಹೋಗ್ಬೇಕು, ಮತ್ತೆ ಅದೇ ಆಫೀಸ್ ಮತ್ತೆ ಅದೇ ಕೆಲಸಗಳು ಅಂತ ಅನ್ಸ್ತಿರುತ್ತೆ. ಬಟ್ 1-2 ದಿನ ಆದ್ಮೇಲೆ ಮತ್ತೆ ನಾವು ನಮ್ಮ ವರ್ಕಿಗೆ ವಾಪಸ್ ಬಂದ್ಮೇಲೆ ಟ್ರಿಪ್ನು ಮರ್ತೋಗ್ತೀವಿ. ಫೋಟೋ ನೋಡಿದಾಗ ನೆನಪಾಗ್ಬೋದೇನೋ ಅಷ್ಟೇ ಎಂತ ಒಳ್ಳೆ ಟ್ರಿಪ್ ಅಂತ. ಅದೇ ತರ ಒಂದು ಒಳ್ಳೆ ಫ್ರೆಂಡ್ಶಿಪ್ ಆಗಿರುತ್ತೆ, ಒಂದು ಒಳ್ಳೆ ಲವ್ ಆಗಿರುತ್ತೆ. ಒಬ್ಬ ಗರ್ಲ್ ಫ್ರೆಂಡೋ ಬಾಯ್ ಫ್ರೆಂಡೋ ಬಿಟ್ಟು ಹೋದಾಗ ಅದನ್ನ ತಡಿಯಕ್ಕಾಗದೇ ಇರೋಷ್ಟು ನೋವಾಗುತ್ತೆ. ಅಥವಾ ಯಾರಾದ್ರೂ ನಿಮ್ನ ನೆಗ್ಲೆಕ್ಟ್ ಮಾಡಿದಾಗ ಅಯ್ಯೋ ನಾನು ಅಷ್ಟು ಪ್ರೀತಿ ಕೊಟ್ಟಿದ್ದೆ ಅವರಿಗೆ, ಬಟ್ ಇಷ್ಟು ನೆಗ್ಲೆಕ್ಟ್ ಮಾಡ್ತಿದಾರಲ್ಲ ನನ್ನ ಅಂತ ನೋವಾಗುತ್ತೆ. ಅದು ಇಲ್ಲಿವರೆಗೂ ಅಂದ್ರೆ ಇನ್ನೊಬ್ಬ ಸಂಗಾತಿ ಅಥವಾ ಇನ್ನೊಬ್ಬ ಒಳ್ಳೆ ಫ್ರೆಂಡ್ ಸಿಗೋವರೆಗೂ. ಅದೂ ಅಷ್ಟೇ 1 ತಿಂಗಳು 15 ದಿನನೋ ಆಗಿದ ತಕ್ಷಣ ಅದನ್ನು ನಾವು ಮರೆತು ಬಿಡ್ತೀವಿ. ಸಿ ದ ಬ್ಯೂಟಿ ಆಫ್ ಬ್ರೈನ್. ದೇವರು ಎಲ್ರಿಗೂ ಕೊಟ್ಟಿರುವಂತಹ ಅದ್ಭುತ ವರ ಯಾವ್ದಪ್ಪ ಅಂತಂದ್ರೆ ಮರೆವು. ಬಿಲೀವ್ ಮೀ, ಟೈಮ್ ಹೀಲ್ಸ್. ಅವಸರಕ್ಕೆ ಬಿದ್ದು ಆ ಕ್ಷಣಕ್ಕೆ ಏನೇನೋ ದುಡುಕು ನಿರ್ಧಾರಗಳನ್ನು ತಗೊಂಡ್ಬೇಡಿ. ಟೈಮ್ ಹೀಲ್ಸ್.